ಹಾಯ್ ನಮಸ್ತೆ. ಏನು ಇವತ್ತು ಫುಲ್ ಮಿಂಚಿಂಗ್ ಆಗಿ ಬಂದಿದ್ದೀರಿ, ಏನು ಲಾಗ್ನ ವಿಶೇಷ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಮ್ಮ ಆಫೀಸ್ನಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಇತ್ತು. ಸೊ ಅದರ ಪ್ರಯುಕ್ತ ನಾವೆಲ್ಲ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ರೆಡಿಯಾಗಿ ಬಂದಿದ್ರಿ. ನಾನು ಸಹ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಿ. ಬನ್ನಿ ನಮ್ಮ ಆಫೀಸ್ನ ಡೆಕೋರೇಷನ್ ಯಾವ ರೀತಿ ಮಾಡಿದ್ದಾರೆ ಹಬ್ಬಕ್ಕೆ ಅಂತ ತೋರಿಸ್ತೀನಿ. ವಾವ್, ಪೂಜೆಗಂತೂ ಎಲ್ಲನೂ ರೆಡಿ ಆಯಿತು. ನಾನು ಸಹ ಸ್ವಲ್ಪ ಹೆಲ್ಪ್ ಮಾಡಿದೆ ರೆಡಿ ಮಾಡೋದಕ್ಕೆ ಪೂಜೆಗೆ. ಈ ಡೆಕೋರೇಷನ್ ಎಲ್ಲ ನೋಡಿಕೊಂಡು ಮತ್ತೆ ಕಮ್ ಬ್ಯಾಕ್ ಟು ದ ವರ್ಕ್. ಆ್ಯಕ್ಚುಲಿ ವರ್ಕ್ ಅಂತಾನೆ ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ರಿ, ಕಾಲ್ ಮಾಡಿ ಡೌಟ್ಸ್ ಕೇಳ್ತಿದ್ರಿ, ಏನು ಎಲ್ಲಿ ಜಾಯ್ನ್ ಆದ್ರಿ ಏನು ಅಂತ. ಆ್ಯಕ್ಚುಲಿ 7 ಇಯರ್ಸಿಂದ MNCದಲ್ಲಿ ವರ್ಕ್ ಮಾಡ್ತಿದ್ದೆ. ಹಾಗೆ ಒಂದು ಪುಟಾಣ ಬ್ರೇಕ್ ಸಹ ತೊಗೊಂಡಿದ್ದೆ ಕೆರಿಯರ್ಗೆ. ಯಾಕಂದರೆ ಮಕ್ಕಳು ಆದಮೇಲೆ ಒಂದು ಬ್ರೇಕ್ ಬೇಕೇ ಬೇಕು. ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್ ಎಲ್ಲೂ ಸಿಗ್ತಿದ್ದಿಲ್ಲ, ಅದಕ್ಕೆ ಒಂದು ಬ್ರೇಕ್ ತೊಗೊಂಡೆ. ಸುಮಾರು ವರ್ಷಗಳಿಂದ ವರ್ಕ್ ಫ್ರಮ್ ಹೋಮಲ್ಲೇ ಇದ್ದೆ. ಈಗ ನಮ್ಮ ಹೋಮ್ ಟೌನ್ನಲ್ಲೇ ಮತ್ತೆ ಕ್ವಾಲಿಟಿ ಅನಲಿಸ್ಟ್ ಆಗಿ ಜಾಯ್ನ್ ಆಗಿದ್ದೀನಿ. ಓಕೆ, ಇಟ್ಸ್ ಎ ಗುಡ್ ನ್ಯೂಸ್. ಬನ್ನಿ ನಾವು ಸ್ವಲ್ಪ ಹಬ್ಬದ ಕಡೆ ಹೋಗೋಣ, ಡೆಕೋರೇಷನ್ ಎಲ್ಲ ನೋಡೋದಕ್ಕೆ. ಆ್ಯಕ್ಚುಲಿ ಹೆಣ್ಮಕ್ಳು ಎಲ್ಲದರಲ್ಲೂ ಕ್ವಾಲಿಟಿ ಹುಡುಕಿ ಎಲ್ಲ ಎಣ್ಸೋದು ಜಾಸ್ತಿ. ಇಂಥವ್ರಿಗೆ ಕ್ವಾಲಿಟಿ ಅನಲಿಸ್ಟ್ ಪೋಸ್ಟ್ ಕೊಟ್ಟರೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ನಮ್ಮ ಆಫೀಸವ್ರಿಗೆ ಅನಿಸ್ಬಿಟ್ಟು ನನಗೆ ಕೊಟ್ಟಿದ್ದಾರೆ. ಜೋಕ್ಸ್ ಅಪಾರ್ಟ್, ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲನೂ. ನೋಡ್ತಿದ್ದೀರಲ್ಲ, ಇವರೆಲ್ಲರೂ ನಮ್ಮ ಆಫೀಸ್ ಫ್ಯಾಮಿಲಿ. ಸೆಲೆಬ್ರೇಷನ್ ಎಲ್ಲ ಮುಗೀತಾ ಬಂದಿದೆ. ಎಲ್ಲರೂ ಹುಡುಗಿರು ಸ್ವಲ್ಪ ಹೈ ಕೌಂಟಲ್ಲಿದ್ದಾರೆ ನಮ್ಮ ಆಫೀಸ್ನಲ್ಲಿ ಹುಡುಗರಿಗಿಂತನೂ. ಸೊ ಅವರೇ ಹೈಲೈಟಾಗಿ ಕಾಣಿಸ್ತಿದ್ದಾರೆ. ಹಾಗೆ ದೇವ್ರ ಪೂಜೆ ಆದಮೇಲೆ ಪ್ರಸಾದ ತೊಗೊಳ್ಳೇಬೇಕಲ್ವಾ. ವಾವ್, ಬರೀ ತುಪ್ಪದಲ್ಲೇ ಮಾಡ್ದಂಗಿತ್ತು ಪ್ರಸಾದ. ತುಂಬ ಸ್ಮೆಲ್ಗೆ ನಾವು ಇಂಪ್ರೆಸ್ ಆಗಿಬಿಟ್ರಿ. ಈಗ ಊಟದ ಸಮಯ. ಪೊಂಗಲ್ ಹೊಡೆ ಮಾಡಿಸಿದ್ರು. ಯಾಕಂದರೆ ಪೊಂಗಲ್ ಹಬ್ಬ ಅಲ್ವಾ ಸಂಕ್ರಾಂತಿ ಅಂದರೆ, ಅದಕ್ಕೆ ವಿಶೇಷವಾಗಿ ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಎಂಪ್ಲಾಯೀಸ್ ಎಲ್ಲರೂ ಸೆಲ್ಫಿ ಫೋಟೋಸ್ ತೊಗೊಂಡು ಟೈಮ್ ಪಾಸ್ ಮಾಡ್ತಿದ್ರು. ನೋಡ್ತಿದ್ದೀರಲ್ಲ, ಫ್ಲೋರಲ್ಲಿ ಯಾರೂ ವರ್ಕೇ ಮಾಡ್ತಿದ್ದಿಲ್ಲ. ಅದಕ್ಕೆ ನಾವು ಎಲ್ಲರೂ ಗ್ರೂಪ್ ಫೋಟೋ ತೊಗೊಳ್ಳೋಣ ಬನ್ನಿ, ಯಾಕೆ ಇಂಡಿವಿಜುವಲ್ ತೊಗೊಳ್ತೀರಾ ಅಂತ ಕರೆದು ಗ್ರೂಪ್ ಫೋಟೋಸ್ ತೊಗೊಂಡ್ರಿ. ನಮ್ಮ ಹುಡುಗರು ಗ್ರೂಪ್ ಫೋಟೋ ತೊಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಿದ್ರು. ನೋಡಿ, ಲೆಜೆಂಡ್ಸ್ ಇವರೆಲ್ಲನೂ ಆಫೀಸಲ್ಲಿ. ಇನ್ನೆಲ್ಲ ಆಫೀಸ್ ಹಬ್ಬದ ವಾತಾವರಣ ಮುಗೀತಾ ಬಂತು. ಅಷ್ಟರಲ್ಲಿ ಒಂದು ಬರ್ಡೇ ಸೆಲೆಬ್ರೇಷನ್ ಸಹ ಇತ್ತು, ನೋಡ್ತಿದ್ದೀರಾ ಅಲ್ವಾ. ಎಂಡ್ ಆಫ್ ದ ಡೇ ಬರ್ಡೇ ಗರ್ಲ್ಗೆ ವಿಶ್ ಮಾಡಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ತುಂಬಾ ಖುಷಿ ಆಯಿತು. ದಿನ ಎಷ್ಟು ಬೇಗ ಕಳೆದೋಯ್ತು ಅಂತ ಗೊತ್ತೇ ಆಗಲಿಲ್ಲ. ಹಾಗೆ ಈ ಬ್ಲೂ ಸ್ಯಾರಿ ಪರ್ಸನ್ ನನ್ನ ಫೇವ್ರೇಟ್ ಇನ್ ದ ಆಫೀಸ್, ಮೈ ಪಾರ್ಟ್ನರ್ ಇನ್ ದ ಕ್ರೈಮ್. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.